ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೀಪಿಕಾ ಆರ್. ನಾನು BGS B.Ed ಕಾಲೇಜಿನಲ್ಲಿ ಪ್ರಥಮ ವರ್ಷದ ಪ್ರತಿಶರಣಾರ್ಥಿಯಾಗಿ ವ್ಯಾಸಂಗವನ್ನು ಮಾಡುತ್ತಿದ್ದೇನೆ. ಕರ್ನಾಟಕದ ಪ್ರಮುಖ ಆಹಾರ ಬೆಳೆಗಳು. ಇದರಲ್ಲಿ ಮುಖ್ಯವಾಗಿ ಗೋಧಿ, ರಾಗಿ, ಜೋಳ, ಭತ್ತ ಈ ಪ್ರಮುಖ ಆಹಾರ ಬೆಳೆಗಳನ್ನು ನಾವು ಕಾಣುತ್ತಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ನಾವು ಭತ್ತದ ಬಗ್ಗೆ ಇಂದಿನ ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ. ಮೊದಲಿಗೆ ನಾವು ಭತ್ತದ ಪರಿಚಯವನ್ನು ಮಾಡಿಕೊಳ್ಳೋಣ. ಭತ್ತ ಕರ್ನಾಟಕದ ಅತ್ಯಂತ ಪ್ರಮುಖ ಆಹಾರ ಬೆಳೆ ಹಾಗೂ ರಾಜ್ಯದ ಜನರು ಅಕ್ಕಿಯನ್ನು ಮುಖ್ಯ ಆಹಾರವಾಗಿ ಬಳಸೋದನ್ನು ನಾವು ಕಾಣಬಹುದಾಗಿದೆ. ಹಾಗೆ ಒಟ್ಟು ಸಾಗುವಳಿ ಪ್ರದೇಶದಲ್ಲಿ ಸುಮಾರು 28.2% ಭಾಗದಲ್ಲಿ ಭತ್ತವನ್ನೇ ಬೆಳೆಯುತ್ತಾರೆ. ಭತ್ತವು ಹುಲ್ಲಿನ ವರ್ಗದ ಸಸ್ಯ ಹಾಗೂ ವೈಜ್ಞಾನಿಕವಾಗಿ ಇದನ್ನು ಒರೈಸಾ ಅಥವಾ ಸಟೈವಾ ಎಂದು ಸಹ ಕರೆಯಲಾಗಿದೆ. ಭತ್ತವನ್ನು ಬೆಳೆಯೋದಕ್ಕೆ ಯಾವೆಲ್ಲ ರೀತಿಯ ಪೂರಕವಾದ ಅಂಶಗಳು ಬೇಕೆನ್ನುವುದನ್ನು ತಿಳಿದುಕೊಳ್ಳೋಣ. ಭತ್ತವು ಉಷ್ಣವಲಯದ ಬೆಳೆ. ಹಾಗೆ ಇದರ ಬೇಸಾಯಕ್ಕೆ ಹೆಚ್ಚು ಮಳೆ ಮತ್ತು ಉಷ್ಣಾಂಶವಿರಬೇಕು. ಜೊತೆಗೆ ಮಳೆ ಕಡಿಮೆ ಇರುವ ಪ್ರದೇಶದಲ್ಲಿ ನೀರಾವರಿ ಸೌಲಭ್ಯದಿಂದಲೂ ಸಹ ಭತ್ತವನ್ನು ಬೆಳೆಯಬಹುದು. ಹಾಗೆ ಭತ್ತದ ಬೆಳೆಗೆ ಸಮತಟ್ಟಾದ ಭೂಮಿ ಇರಬೇಕು. ಸಮತಟ್ಟಾದ ಭೂಮಿಗೆ ಉದಾಹರಣೆಯನ್ನು ತಿಳ್ಕೊಳ್ಳೋದಾದರೆ ಮೈದಾನ ಪ್ರದೇಶ. ಭತ್ತವನ್ನು ಬೆಳೆಯೋದಕ್ಕೆ ಯಾವೆಲ್ಲ ಪೂರಕವಾದ ಅಂಶಗಳು ಬೇಕೆನ್ನೋದನ್ನು ನಾವು ತಿಳ್ಕೊಂಡ್ವಿ. ಮುಂದೆ ಭತ್ತದ ಬೆಳೆಗೆ ಬೇಕಾದ ಮಣ್ಣು ಮತ್ತು ಗೊಬ್ಬರದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಭತ್ತವನ್ನು ಬೆಳೆಯೋದಕ್ಕೆ ಫಲವತ್ತಾದ ಜೇಡಿ ಮಿಶ್ರಿತ ಮಣ್ಣು ಹಾಗೂ ಮೆಕ್ಕಲು ಮಣ್ಣು ಈ ಬೆಳೆಗೆ ಅತ್ಯಂತ ಸೂಕ್ತವಾಗಿದೆ. ಜೊತೆಗೆ ಹಸಿರೆಲೆ ಗೊಬ್ಬರ, ಸೊಪ್ಪು ಹಾಗೆ ಅಧಿಕ ಪ್ರಮಾಣದ ಸಂಖ್ಯೆಯ ಕಾರ್ಮಿಕರು ಸಹ ಭತ್ತದ ಬೇಸಾಯಕ್ಕೆ ಅಗತ್ಯವಾಗಿದ್ದಾರೆ. ಮುಂದೆ ಭತ್ತ ವ್ಯವಸಾಯದ ಪದ್ಧತಿ ಅಥವಾ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ. ಭತ್ತವನ್ನು ಒಂದು ವರ್ಷದಲ್ಲಿ 2 ಬಾರಿ ಬೆಳೆಯಲಾಗುತ್ತದೆ. 70% ಫಲವನ್ನು ಜೂನ್ ಮತ್ತು ಆಗಸ್ಟ್ ತಿಂಗಳಲ್ಲಿ ನಾಟಿ ಮಾಡಿ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಕಟಾವು ಮಾಡಲಾಗುತ್ತದೆ. ಈ ತಿಂಗಳಲ್ಲಿ ಬೆಳೆಯುವ ಬೆಳೆಯನ್ನು ನಾವು ಹೈನು ಬೆಳೆ ಅಂತ ಕರೆಯಲಾಗಿದೆ. ಹಾಗೆ ಬೇಸಿಗೆಯಲ್ಲೂ ಸಹ ನೀರಾವರಿಯ ಸೌಲಭ್ಯವನ್ನು ಪಡೆದುಕೊಂಡು ಭತ್ತವನ್ನು ಬೆಳೆಯಲಾಗುತ್ತದೆ. ಫೆಬ್ರವರಿಯಲ್ಲಿ ನಾಟಿ ಮಾಡಿ ಜೂನ್ ತಿಂಗಳಲ್ಲಿ ಕಟಾವು ಮಾಡಲಾಗುತ್ತದೆ. ಈ ತಿಂಗಳಲ್ಲಿ ಬೆಳೆಯುವ ಬೆಳೆಯನ್ನು ನಾವು ಕಾರು ಬೆಳೆ ಅಂತ ಕರೆಯಲಾಗುತ್ತದೆ. ಮಲೆನಾಡಿನ ಭಾಗದಲ್ಲಿ ಚೆಲ್ಲುವ ವಿಧಾನ ಅಥವಾ ಮೈದಾನಗಳಲ್ಲಿ ನಾಟಿ ಮಾಡುವ ವಿಧಾನಗಳಿಂದ ಭತ್ತವನ್ನು ಬೆಳೆಯುವರು. ಕರ್ನಾಟಕದಲ್ಲಿ ಭತ್ತ ಬೆಳೆಯುವ ಪ್ರದೇಶಗಳು. ಭತ್ತವನ್ನು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿಯೂ ಬೆಳೆಯಲಾಗುತ್ತದೆ. ಕೃಷ್ಣಾ, ತುಂಗಭದ್ರಾ ಕಣಿವೆ, ಕಾವೇರಿ ನದಿ ಕಣಿವೆ ಹಾಗೂ ಕರಾವಳಿ ಜಿಲ್ಲೆಗಳು ಭತ್ತದ ಉತ್ಪಾದನೆಗೆ ಹೆಸರಾಗಿವೆ. ಜೊತೆಗೆ ರಾಯಚೂರು ಜಿಲ್ಲೆ ಭತ್ತದ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ನಂತರ ಬಳ್ಳಾರಿ, ದಾವಣಗೆರೆ, ಮೈಸೂರು, ಶಿವಮೊಗ್ಗ, ಮಂಡ್ಯ, ಕೊಪ್ಪಳ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಹಾಗೂ ಕಲಬುರಗಿ ಜಿಲ್ಲೆಗಳು ಪ್ರಮುಖವಾದವು. ರಾಜ್ಯದ ಇತರೆ ಪ್ರಮುಖ ಭತ್ತ ಬೆಳೆಯುವ ಪ್ರದೇಶಗಳು ಯಾವುದ್ಯಾವುದು ಅಂತ ನೋಡೋದಾದರೆ ತುಮಕೂರು, ಹಾಸನ, ಚಿಕ್ಕಮಗಳೂರು, ಕೊಡಗು, ಬೆಳಗಾವಿ ಜಿಲ್ಲೆಗಳು. ನೀರಾವರಿಯಲ್ಲಿ ಬೆಳೆಯುವ ಭತ್ತವು ಉತ್ತಮ ಗುಣಮಟ್ಟದ್ದಾಗಿರುತ್ತದೆ ಹಾಗೂ ಇಳುವರಿಯೂ ಹೆಚ್ಚಿರುತ್ತದೆ. ಹಾಗಿದ್ರೆ ಇಂದಿನ ತರಗತಿಯಲ್ಲಿ ನಾವು ಭತ್ತ ಬೆಳೆಯ ಬಗ್ಗೆ ತಿಳಿದುಕೊಂಡೆವು. ಧನ್ಯವಾದಗಳು.